ಏನು ಇದು? ಅಣ್ಣ ನೀವು ಮೊಬೈಲಲ್ಲಿ ನೋಡ್ಬಿಟ್ಟೆ ಇಷ್ಟು ಸಾಕಾಗಿದ್ದೀರಾ. ನಾನು ಲೈವಲ್ಲಿ ನೋಡ್ಬಿಟ್ಟು ಫುಲ್ ಶೈಕ್ ಆಗೋಗ್ಬಿಟ್ಟೆ ಅಣ್ಣ. ಅದಕ್ಕೆ ಜ್ವರ ಬಂದಿರೋದಣ್ಣ. ಫ್ಲಾಶ್ ಬ್ಯಾಕ್. ಆವಾಗಲೇ ಮಾಡಿದ್ದೆ, ಸೇಮ್ ರಿಪೀಟ್ ಮಾಡಿ, ಸ್ವಲ್ಪ ಬ್ರಾಡ್ ಆಗಿ ಮಾಡಿ ಅಷ್ಟೇ. ಆಮೇಲೆ ಆ ಮೂರನೇ ಹುಡುಗಿ ಯಾರು? ನಾನೇ ಸರ್. ನೀ ನಂಬರ್ ಕೊಟ್ಟೋಗಮ್ಮ. ಯಾಕೆ ಸರ್? ಏನಿಲ್ಲ, ಈ ತರದ್ ಯಾವ್ದಾದ್ರು ಒಂದು ಶೂಟ್ ಇದ್ರೆ ಕರೆಯೋಣ ಅಂತ ಅಷ್ಟೇ. ಓಕೆ ಸರ್. ಓಕೆ. ದೈವಿಕ್ ಅಣ್ಣ ಏನಾಯ್ತು? ಫುಲ್ ಜ್ವರ ಬಂದ್ಬಿಟ್ಟಿದೆ ಅಣ್ಣ. ನೆನ್ನೆ ಸಾಯಂಕಾಲ ಚೆನ್ನಾಗಿದ್ದಲ್ಲೋ? ಅಣ್ಣ ನಿನ್ನೆ ನೈಟು ನೋಡ್ಬಾರ್ದು ನೋಡಿ ಫುಲ್ ಜ್ವರ ಬಂದ್ಬಿಟ್ಟಿದೆ ಅಣ್ಣ. ನೋಡ್ಬಾರ್ದು ನೋಡ್ದ? ಏನೋ ನೋಡ್ದೆ? ನೈಟ್ ನೀವು ಪ್ರೆಸ್ ಮೀಟ್ ಕಳ್ಸಿದ್ರಲ್ಲ, ಅಲ್ಲಿ ಯಾವ್ದೋ ಒಂದು ದೃಶ್ಯ ನೋಡ್ಬಿಟ್ಟು ಫುಲ್ ಸೈಕ್ ಆಗೋಗ್ಬಿಟ್ಟೆ ಅಣ್ಣ. ಏನೋ ನೋಡ್ದೆ? ಒಂದ್ ನಿಮಿಷ ಅಣ್ಣ ತೋರಿಸ್ತೀನಿ. ಏನ್ ನೋಡಿರ್ಬೋದು ನೀನು? ನೋಡಿ ಅಣ್ಣ. ಏನೋ ಇದು? ಅಣ್ಣ ನೀವು ಮೊಬೈಲಲ್ಲಿ ನೋಡ್ಬಿಟ್ಟೆ ಇಷ್ಟು ಸಾಕಾಗಿದ್ದೀರಾ. ನಾನು ಲೈವಲ್ಲಿ ನೋಡ್ಬಿಟ್ಟು ಫುಲ್ ಶೈಕ್ ಆಗೋಗ್ಬಿಟ್ಟೆ ಅಣ್ಣ. ಅದಕ್ಕೆ ಜ್ವರ ಬಂದಿರೋದಣ್ಣ. ಟ್ಯಾಬ್ಲೆಟ್ ಏನಾದ್ರು ಹಾಕೊಂಡ? ಬೆಳಗ್ಗೆನೆ ಹಾಕೊಂಡೆ ಅಣ್ಣ. ಹುಷಾರು ಇಂಥ ಜಾಗಕ್ಕೆಲ್ಲ ಹೋದಾಗ. ಓಕೆ ಅಣ್ಣ. ಅಣ್ಣ ಅದು ಸರಿ, ನೀವೆಲ್ಲ ಹೋಗಿದ್ರಣ್ಣ ನಿನ್ನೆ? ಅದಾ, ಯಾವ್ದೋ ಒಂದು ಬಟ್ಟೆ ಬ್ರ್ಯಾಂಡ್ ಶೂಟ್ ಇತ್ತು, ಅಲ್ಲಿ ಹೋಗಿದ್ದೆ. ಬಟ್ಟೆ ಬ್ರ್ಯಾಂಡ್ ಶೂಟ? ಅಣ್ಣ ತೋರಿಸಿ ಅಣ್ಣ. ಭೋರಮೇ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೆ ಮೂಡಣವೇ ಸಿಂಧು. ಅಣ್ಣ ಸಾರಿ ಅಣ್ಣ, ಇನ್ಮೇಲಿಂದ ನನ್ನ ಕೆಲ್ಸಕ್ಕೆ ಬರೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಣ್ಣ. ಅಣ್ಣ ವಾಯ್ಸ್ ನೋಟ್ ಕಳ್ಸಿದ್ದೀನಿ, ಅದೇ ನಾನು ರೆಸಿಗ್ನೇಷನ್ ಲೆಟರ್ ಅನ್ಕೊಳ್ರಣ. ಯಾಕೆ, ಏನಾಯ್ತು ಈಗ? ಇನ್ನೇನಣ್ಣ, ನೀ ಮಾತ್ರ ಇಂಥ ಚೆನ್ನಾಗಿರೋ ಹುಡುಗಿರು ಶೂಟ್ ಮಾಡಕ್ ಹೋಗ್ತೀರಾ, ನನ್ನನ್ನು ಯಾವ್ದೋ ಅಲ್ಲೋ ಒಣಗೋಗಿರೋ ಅಂಡನ್ ಶೂಟ್. ಸಾರಿ ಅಣ್ಣ, ಅಂದ್ರೆ ಅದಕ್ಕೆ ಕಳಿಸ್ತೀರಲ್ಲ ಅಣ್ಣ, ಸೊ ಅದಕ್ಕೆ ನಾನು ಬರಲ್ಲ ಅಣ್ಣ. ಬಾಯ್ಲಿ, ಇವ್ರದಿನ್ನೂ ಶೂಟ್ ಮುಗ್ದಿಲ್ಲ, ನಾಳೆನೂ ಇದೆ, ನಿನ್ನ ಕರ್ಕೊಂಡು ಹೋಗ್ತೀನಿ. ನಿಜಾಗ್ಲೂ ಅಣ್ಣ? ಜ್ವರ ಹೋಯ್ತಾ? ಹೋಯ್ತಣ್ಣ. ಹೋಗ್, ನಾಳೆ ಕರ್ಕೊಂಡು ಹೋಗ್ತೀನಿ. ಅಣ್ಣ ಪಕ್ಕ ಅಲ್ಲ? ಪಕ್ಕ.